ಕುಂದಿರ್ತಿದ್ದಿ ಹೇಟ್ ಅಂತ ಮುಂದೆ ಬರ್ಲ ನಾನು ಹಂಗೆಲ್ಲ ಮಾಡಬಾರ್ದಪ್ಪ. ಇವತ್ತು ಹಬ್ಬ ಐತಲ್ಲ ಎರ್ಕೊಂಡು ಸ್ವಚ್ಛಾಗಿ ಆಮೇಲೆ ಎಣ್ಣೆ ನೀರು ಮಾಡ್ಕೋಬೇಕು. ಏನು ಎಣ್ಣೆ ಇರ್ತೈತಲ್ಲ ಅದು ಚಂದಂಗಿ ತಲೆ ತುಂಬ ಇದಾಗಬೇಕಪ್ಪ. ಏನು ನಾಳೆ ಮತ್ತೆ ಶಾಂಪು ಹಾಕೊಂಡು ತಗೋವಂತಿ. ಏನು ಒಟ್ಟ ಶಾಂಪು ಹಚ್ಕೊಳಕ್ ಹೋಗ್ಬೇಡ. ಮೈಗಟ ಒಂದು ಈಟು ಸೋಪ್ ಹಚ್ಕೊಂಡು ತಕ್ಕ ಮೈಗೆ ಪೈಗೆ ಎಲ್ಲ ತಿಕ್ಕಿ ಹಚ್ತಾನೆ ಎಣ್ಣಿನ ಚಲೋ ನಂಗೆ. ಏನು ಚಂದಕತಿ ಯಪ್ಪ. ಏನು ಅಯ್ಯಯ್ಯೋ ಸಾಕು ಬಿಡು. ಏಟ್ ಅಂತಂದು ಬೆಳಿತಿದ್ದಿ ಒಳ್ಳೆ ಅಂತಂದು ಒದರ್ತತ ಹುಡುಗ ಮತ್ತು ಹಚ್ಕೊಂತ ಕುಂದಿರ್ತಿದ್ದಿ. ಹೋಗಿ ಅಲ್ಲಿ ಜಳಕ ಮಾಡ್ರಿ. ಎಣ್ಣೆ ಹಚ್ಕೊಂಡು ಅಲ್ಲಿ ಕುತ್ಕೊಂಡು ಎಲ್ಲ ಕಡೆ ಎಣ್ಣೆ ಮಾಡ್ಕೊಂತ ಜಳಕ ಮಾಡೋ ಬಿಟ್ಟು ಮತ್ತೆ ಇಲ್ಲಿ ಕುತ್ಕೊಂಡಿನ ಇದು ಮಾಡ್ತಿದ್ದೆ ನೋಡು. ಕಂಡಾಬಿಟ್ಟು ಕೆಲ್ಸ ಬಿದ್ದವು. ಹೋಗಿ ಆಕಳಿಗೆ ಅವಕ್ಕೆ ಒಂದಿಟ್ಟು ನನಗಂತೂ ಕಾಳಜಿ ಮಾಡಕ್ಕೆ ಆಗಿಲ್ಲ. ಇವತ್ತಿನ ಅಡಿಗೆ ಕೆಲಸ ಅದು ಜಗ್ಗ ಐತಿ. ಹೋಗಿ ಒಂದಿಟ್ಟು ನೋಡ್ಕೊಂತೀರಿ. ಆಕಳಿಗೆ ಮೇವು ಹಾಕೋದು ನೀರು ಇಡೋದು ಬ್ಯಾಸಿ ಒಂದು ಸುರಿತತಿ. ಅಗ್ಲಂಬಲ ನನಗೂ ಹೋಗೋದಂಗಲ್ಲ ಮನ್ಯಾಗ ಇರ್ತೀರಿ. ಒಂದಿಟ್ಟು ಆಕಳದ ಚಾಕ್ರಿ ನೋಡ್ಕೊರಿ. ಇವತ್ತು ಅಂತ ಅಲ್ಲಿ ಹನುಮಪ್ಪನ ಗುಡಿ ಅಂತೇಳಿ ಇದನ್ನ ಹಚ್ಚಾರ ಅಲ್ಲಿಗೊಂಟ ನಾನು ಬರಂಗ ಮನ್ಯಾಗ ಇರೋದಿಲ್ಲ ಬಿಡು. ಜಳಕ ಮಾಡ್ದಾನ ಹೊಂಟ ನಾನೀಗ. ಹಬ್ಬಗಳಾರ ಎದಕ್ಕೆ ಬರ್ತಾವ ಏನು ಹಬ್ಬಗಳು ಬಂದ್ರೆ ಸಾಕು ನೋಡು. ಹಂಗೆ ಹೊಂಟು ಬಿಡ್ತಿದ್ಯಲ್ಲ ಹನುಮಪ್ಪನ ಗುಡಿಗೆ. ಏನು ಗಂಟೆ ಇಟ್ಟಿದ್ದೀನಿ ನೀನು? ಹೋಗಿ ಕೈ ಮುಗಿತಾರ ಬರ್ತಾರ ಅನ್ನ ಕುಂತು ಬಿಡ್ತಿದ್ಯಲ್ಲ ಸಂಜೆ ತನಕ. ಆಟ ಹಚ್ಚಿರ್ತಾರಲ್ಲಿ ಅದಕ್ಕೆ ಹೋಗಿರ್ತಾನೆ. ಏನು ಇವತ್ತು ನೀನು ಏನು ಹೇಳಕ್ಕೆ ಬರ್ಬೇಡ ನೋಡು ನನಗೆ. ಹೋಗ್ಬೇಡ ಗೀಬೇಡ ಅಂತಂದು ನಾ ಹೋಗೋಣ ಸೈ. ಆ ಗುಂಡಿ ಬಿತ್ಕ ಹೋಗು. ಹಿರೇ ಮನುಷ್ಯ ನೀನ ಹಿಂಗೆ ಮಾಡಿದ್ರೆ ಇನ್ನೇನು ಮಕ್ಕಳು ಮರಿ ನಿನ್ನ ಚಾಳಿ ಕಲಿಯದ. ಸುಮ್ಮನೆ ಕುಂದಿರ್ತಿಲ್ಲಲ್ಲ ನೀನು. ತಲೆಗೆ ಬರಬ್ಬರಿ ಕುಂತಿದ್ದಿ ನೋಡು. ಮುಂದೆ ತಲೆಗೆ ಕಟ್ಟಿತೇನೆ ಈಗ. ಏನಿಲ್ಲ ಬಿಡಪ್ಪಜ್ಜಿ. ಅಲ್ಲಿ ಇದನ್ನ ಆಟ ಆಡ್ತಿರ್ತಾರ ಇದನ್ನ ನೋಡ್ಕೊಂಡು ಕುಂತಿರ್ತಾವ ಆಟ. ತಾತ ನಾನು ಬರ್ತಾನ. ನಾನು ಕರ್ಕೊಂಡು ಹೋಗು. ಹೋಗು ನೀನು ನಿಮ್ಮ ಅಜ್ಜಿನ ಚಾಳಿ ಕಲಿಯುವಂತಂತ. ಅಂಥದ್ದೇನು ಮಾಡಿ ನಾನು ಏನಿಲ್ಲ ಬಿಡಪ್ಪಜ್ಜಿ. ಇಲ್ಲೇ ನಿನ್ನ ಇವನು ರಂಗನ್ ಕೊಟ್ಟಾಗ ಇವನ್ ಕೊಟ್ಟಾಗ ಆಟ ಆಡ್ತಾರ. ಏನು ಇಲ್ಲೇ ಅದಾರ ನೋಡು. ಇಷ್ಟಕ್ಕೊಂದು ಜನ ಅದಾರ ಹುಡುಗರ ಜೊತೆಗೆ ಆಟ ಆಡಯಪ್ಪ. ಜಳಕ ಮಾಡಿ ಹೊಸ ಅರ್ಬಿ ಹಾಕ್ಕೊಂಡು. ಎಷ್ಟು ಚಂದಾಗೈತೆ ನೋಡಪ್ಪ. ಮೈಗೆ ಮಕ್ಕಳು ಕಂಗ ನಿಗಿ ಅಂತೈತಿ. ಭಾಳ ಸೋಪ್ ಹಚ್ಕೊಂಡು ಮಕಾಯಿಕ ತಕೋಬೇಡ. ಏನು ಒಂದೀಟ್ ಹಂಗ ಹೌದಲ್ಲ ನಂಗೆ ಹಚ್ಕೋ. ಮೈಗೆಲ್ಲ ಸ್ವಚ್ಛಗೆ ಬಿಸಿನೀರು ಹೋಯ್ಕೆ. ಇಲ್ಲಾಂದ್ರೆ ನಡಿ ನಾನು ಬರೀತಾನೆ ತೊಳಿತಾನೆ ಸ್ವಚ್ಛಾಗಿ. ತಗೊಂತಾನೆ ಹೋಗು. ಆತಾದ್ ನಡಿ. ನೀನು ಊರಾಗ್ಲ ಬಾಯ್ ಮಾಡೋದೊಂದು ಕಲ್ತಿದ್ದೀನಿ. ನೀನು ಹಬ್ಬದಾಗ ಹೊಡಿಬಾರ್ದಂದು ಸುಮ್ಮನೆ ನೋಡು. ಏನು ಹೋಗಯಪ್ಪ ಸ್ವಚ್ಛಗೆ ಜಳಕ ಮಾಡು. ಸಾರಿ ಅರ್ಬಿ ಹಾಕೊಂತ ನಾನು. ಆ ಹುಡ್ದಾರ ಅದನ್ನ ತೆಗೆದ್ಬಿಡು. ಹೊಸಾದ್ ಹಾಕೋ. ಇವತ್ತೇನು ಹಳೆವೆಲ್ಲ ಹುಡ್ದಾರ ಏನು ಹಾಕೊಳಕ್ ಹೋಗ್ಬಾರ್ದು. ಅದನ್ನ ತೆಗೆದು ಇಡು. ಬೇರೆದು ಹಾಕ್ತಾನಂತ ಮಾಡ್ತಾನೆ ಈಗ ಹುಡ್ದಾರ ಅದನ್ನ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಡಿಯೋ ಲೇಟಾಗಿ ಬರ್ತಿರ್ಬೋದು, ಆದರೂ ನಿಮಗೆ ಯುಗಾದಿ ಹಬ್ಬದಿಂದ ಎಲ್ಲದೂ ಹೊಸತನದಿಂದ ಕೂಡಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಯುಗಾದಿ ಹಬ್ಬದಿಂದ ನೀವೇನು ಅಂದ್ಕೊಂಡಿರ್ತೀರಲ್ಲ ಆ ದೇವರು ನಿಮಗೆ ದಯಪಾಲಿಸಲಿ ಅಂತಂದು ಭಗವಂತನ ಹತ್ರ ಬೇಡ್ಕೊತೀನಿ. ಯುಗಾದಿ ಹಬ್ಬದಿಂದ ನೆಕ್ಸ್ಟ್ ಯುಗಾದಿ ಹಬ್ಬ ಬರೋ ಅಷ್ಟರಲ್ಲಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ತುಂಬ ದೊಡ್ಡದಾಗಬೇಕು ಅಂತಂದು ನಾನು ಅನ್ಕೊತೀನಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಸಪೋರ್ಟು ನನಗೂ ಬೇಕಾಗೈತೆ. ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿರಿ ಸ್ನೇಹಿತರೆ. ಆಮೇಲೆ ಲೈಕ್ ಕೊಡ್ರಿ, ಹೈಪ್ ಮಾಡಿರಿ, ಕತೆಗಳಿಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇನ್ಮೇಲೆ ಹೆಚ್ಚು ಕಮೆಂಟ್ ಮಾಡಿ. ಈ ವಿಡಿಯೋಕ್ಕೆ 500 ಲೈಕ್ಸ್ ಆದರೂ ಬೇಕು ಸ್ನೇಹಿತರೆ. ದಯಮಾಡಿ ಕೇಳ್ಕೊತೀನಿ. ಕಮೆಂಟ್ ಮಾಡಿ ಲೈಕ್ ಮಾಡಿ ಹೋಗ್ರಿ ಅಂತ ಕೇಳ್ತೀನಿ. ಹೈಪ್ ಅಂತ ಹೊಸ ಫೀಚರ್ ಬಂದಿದೆ ಸ್ನೇಹಿತರೆ. ಹೈಪ್ ಮಾಡಿರಿ ನಮ್ಮ ವಿಡಿಯೋಸ್ಗಳಿಗೆ. ವಿಡಿಯೋನ ಮುಂದುವರಿಸ್ಕೊಂಡು ಹೋಗ್ತೀನಿ. ಇದು ಜುಬ್ಬಾನ ಇದು ಒಂದವ ಐತೆ ನಿನಗೆ? ಇನ್ನೊಂದು ಐತಲ್ಲ ಅದನ್ನ ಹಾಕೋಬೇಕಿಲ್ಲ? ಹೊಸ ತೊಗೊಂಡಿದ್ದಿ ಬಿಡ್ತಿದ್ದಿ ಇದೊಂದು ಹಾಕೊಂಡು ಅಡ್ಡಾಡ್ತಿದ್ದಿ ನೋಡು. ಏನು ಮನ್ಯಾಗ ನರಿ ಬಿದ್ದಾವ ಇಲ್ಲ ನಂಗೆ? ನೀನು ನನಗೇನು ಬೇಡ. ನನಗಿದ ಚಲೋ ಆಗೈತಿ. ಅದು ಹೊಸ ಜುಬ್ಬ ಇರಲಿ ಮತ್ತೆ ಯಾವಾಗ ಹಾಕ್ಕೊಂತಾನಂತ. ನೀನು ಹಾಕೋ ಹೊಸ ಸೀರೆ. ನನಗೇನು ಈಗ ಬೇಡ. ಅಲ್ಲ ನಾವು ಹಾಕೊಂತ ಬಿಡು. ಯುಗಾದಿ ಹಬ್ಬದ ಹೊಸ ಅರ್ಬಿ ಹಾಕೊಳ್ಳಿಲ್ದಂಗೆ ನಾವು ಮುಂದೆ ಇದನ್ನ ಮಾಡಂಗಿಲ್ಲ. ನೀನು ಹಾಕೋ ಅಂದ್ರೆ ಹೇಳಿದ್ದು ಒಂದು ಮಾತು ಕೇಳಂಗಿಲ್ಲ ನೀನು. 1 kg ಅಷ್ಟು ಬೇವು ಬೆಲ್ಲ ಮಾಡೀನಿ. ಹೂವು ಭಾಳ ಹಾಕಿನ ಸಾಕು. ಇದಿಷ್ಟು ಮತ್ತೆ ಯಾರಾದರೂ ಕೇಳಿದ್ರೆ ಕೊಡಕ್ಕೆ ಬರ್ತೈತಿ. ಹೂವು ಸಿಗಂಗಿಲ್ಲ ಏನಿಲ್ಲ ಹೊರಗೆ. ಆಯ್ತು ನಂದು ಎಲ್ಲ ಜಳಕ ಆಗಿ ಸೀರೆ ಉಟ್ಕೊಂಡಿನಿ. ಈಗೆಲ್ಲ ಅಡುಗೆ ಮಾಡೋ ಅಷ್ಟ್ರಾಗ ಮತ್ತೆ ಎಣ್ಣೆ ಪಣ್ಣಿ ಸಿಡಿದ್ರೆ ಸೀರೆ ಸುಮ್ಮನೆ ಹಾಳಾಗ್ಬಿಡ್ತಾವೆ. ಅದಕ್ಕೆ ಇದನ್ನ ಹಾಕ್ಕೊಂಡಿನಿ. ಆಮೇಲೆ ಹಾಕೊಂಡ್ರೆ ಬೇಕಂದ್ರೆ ಬೇವುದು ಆಯ್ತು. ಈ ಮಂಜು ಜಳಕಕ್ಕೆ ಹೋದ್ನ ಏನು ಅವನು ಜಳಕ ಮಾಡಿ ಬಂದಾಗ ಒಂದಿಷ್ಟು ಎಡೆ ಅದನ್ನ ಮಾಡಿ 4 ಮನೆಗೆ ಹಂಚ ಕೊಡ್ಬೇಕು ಬೇವು ಬೆಲ್ಲನ. ಶಾವಿಗೆ ಮೊನ್ನೆ ಬಂದಿದ್ದು
5 kgಗೆ 300 ರೂಪಾಯಿ ಅಂತ ಅಂದರು. ಅರ್ಧ ಒಂದು 2 kg ಅಷ್ಟು ತೊಗೊಂಡ್ವಿ. ಸುಮ್ಮನೆ 5 kg ಅಷ್ಟು ತೊಗೊಂಡು ಯಾರು ತಿನ್ನಂಗಿಲ್ಲ, ಏನಿಲ್ಲ. ಈಗ ಹಬ್ದಾಗ ಅಷ್ಟು ತಿನ್ನೋದು. ಉಪ್ಪಿಟ್ಟು ಮಾಡಕ್ಕೆ ಬೇರೆ ಶಾವಿಗೆ ತರಿಸಿರ್ತೀವಿ, ಇವು ಅಷ್ಟು ಇದು ಖರ್ಚಾಗಂಗಿಲ್ಲ. ಜ್ಯೋತಿ ಆತೇನವ ಬೇವು ಬೆಲ್ಲ ಮಾಡೋದು? ಆಯ್ತು ನೋಡ್ರಿ ಐತಾರ. ಹೂವು ಭಾಳ ಹಾಕೇನ್ರಿ, ಸಾಕಲ್ಲ. ತೀರಾ ಭಾಳ ಆದ್ರೂ ಮತ್ತು ಬಾಯಾಗ ಬರೀ ಆವಾಗ ಹೂವು ಬರ್ತಾವೆ ಅಂತಂದು ಸ್ವಲ್ಪ ಹಾಕೇನ್ರಿ. ಹೂವು ಮತ್ತು ಇನ್ನೊಂದು ಸ್ವಲ್ಪ ಐತಿ ಹೂವು ಇದ್ರಾಗ. ಯಾರಾದರೂ ಕೇಳಿದ್ರೆ ಕೊಡ್ಬೇಕು ನೋಡ್ರಿ. ಸುಮ್ಮನೆ ಹೂವು ಅದು ಎಲ್ಲೆಲ್ಲೂ ಸಿಗಂಗ ಇಲ್ಲ ಈಗ. ಇನ್ನೂ ಸ್ವಲ್ಪ ಇತ್ತು, ಹಂಗೆ ಇಟ್ನಿ. ಮೊನ್ನೆ ಲತಾ ಬಂದು ಇಸ್ಕೊಂಡು ಹೋದ್ಲ ಏನ್ರಿ? ಲತಾಗಲ್ಲೇ ಕೊಟ್ಟಿನಿ ನೋಡಿ ಜೊತೆ. ಮೊನ್ನೆ ಇಸ್ಕೊಂಡು ಹೋಗಿದ್ಲು. ಇನ್ನು ಪಾರ್ವತಿ ಅವ್ರಿಗೂ ಐತೆ ಎಲ್ಲ ಸಿಕ್ಕತ್ತೆ ಎಲ್ಲ ಕೇಳ್ಬೇಕು. ಇಲ್ಲ ಅಂದ್ರೆ ಕೊಡಕ್ಕೆ ಬರ್ತೈತೆ ತಡಿ. ಈ ಗಿಡದಾಗ ಹೂವು ಇರಂಗಿಲ್ಲ, ಎಲ್ಲರೂ ಹರ್ಕೊಂಡು ಹೋಗ್ಬಿಡ್ತಾರೆ. ಬರೀ ಎಲೆ ಅಷ್ಟೇ ಇರ್ತೈತಿ. ಹೂವು ಬೇಕಾಬೇಕು ಈಗ ಹಬ್ದಾಗ. ನೇಮಕ್ಕಂತೂ ಹಾಕ್ಲೇಬೇಕಾಕತ್ತೆ. ಆಯ್ತು ನೋಡ್ರಿ ಐತಿ. ಇದು ಬೇವು ಬೆಲ್ಲಕ್ಕೆ ಇದು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಐತ್ರಿ. ಅದನ್ನ ಹಾಕಿ ಮತ್ತೇನು ತರಿಸ್ಕೊಂಡು ನಿಂದ್ರೋದು ಅಂತಂದು ಸುಮ್ಮನೆ ಬಾಯಾಗ ಅವ ಬಂದ್ರೂ ರುಚಿ ಆಗಂಗಿಲ್ಲ. ಎಲ್ಲಾದರೂ ಒಂದೊಂದು ಬಂದ್ರೆ ಚಲೋ ಅದು. ಸಾಕ್ಬಿಡೋ ಜೊತೆ ಮುಂಚೆಲ್ಲ ನಾವೆಲ್ಲ ಇದಕ್ಕೆ ಬೇವಿ ಬೆಲ್ಲಕ್ಕೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ತಿದ್ದೆ ಇಲ್ಲ. ಏಲಕ್ಕಿ ಪುಡಿ ಒಂಚೂರು ಹಾಕ್ತಿದ್ವಿ. ಏಲಕ್ಕಿ ಶುಂಠಿ ಪುಡಿ, ಒಣ ಶುಂಠಿ ಪುಡಿ ಅದನ್ನ, ಮತ್ತು ಹೂವು ಅದನ್ನ ಮೇನ್ ಬೇಕಾಗಿರೋದು ಹೂವು. ನಮ್ಮ ಕಡೆ ಬೇವು ಬೆಲ್ಲ ನಾವು ಯಾವ ಥರ ಮಾಡ್ತೀವಿ ಅಂತಂದು ಹೇಳ್ತಾ ಇದ್ದೀನಿ ನೋಡ್ರಿ. ಕೆಲವೊಬ್ರು ಕೇಳ್ತಾ ಇರ್ತಾರೆ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಗೊತ್ತಿರೋರು ನಮಗೆ ಇದೇನು ಯಾವ ಸೀಮೆದ್ದು ಬೇವು ಬೆಲ್ಲ ಅಂತಂದು ತೋರ್ಸಾಕತ್ತೀರಿ ಅಂತಂದು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟು ಪುಟಾಣಿನ ಎಲ್ಲ ಚೆಂದಂಗೆ ನೋಡ್ಕೋಬೇಕ್ರಿ. ಅದ್ರಾಗೂ ಕಲ್ಪಲ್ಲಿ ಇರ್ತಾವ್ರಿ, ಹಾಗಾಗಿ ಚೆನ್ನಾಗಿ ನೋಡ್ಕೊಂಡು ಅದನ್ನ ಪುಟಾಣಿನ ಇದನ್ನ ಮಾಡ್ಕೋಬೇಕ್ರಿ, ರುಬ್ಕೋಬೇಕು. ಮಿಕ್ಸಿಯಾಗ ಸಣ್ಣ ಆಗೋ ತನಕ ರುಬ್ಕೊಂಡು ಏನು ಮಾಡ್ಬೇಕ್ರಿ, ಸೋಸ್ಕೋಬೇಕು. ಅದನ್ನ ಹಿಟ್ಟು ಚೆನ್ನಾಗಿ ಕೆಳಗೆ ಉಳಿತೈತಲ್ರಿ, ಅದಕ್ಕೆ ಕೆಲವೊಬ್ರು ಇದು ಬರ್ತಾರೆ, ಮುತ್ತುಮ್ ಸಕ್ಕರೆ ಅಂತ ಬರ್ತೈತ್ರಿ, ಅದನ್ನ ಹಾಕ್ತಾರೆ. ನಾವೆಲ್ಲ ಬೆಲ್ಲನ ಹಾಕ್ತೇವ್ರಿ. ಸಕ್ಕರೆಕಿನ್ನ ಬೆಲ್ಲ ಒಳ್ಳೆಯದು ಅಂತಂದು ಬೆಲ್ಲನ ಏನು ಮಾಡ್ಬೇಕ್ರಿ, ತುರ್ಕೋಬೇಕ್ರಿ. ಇದು ಕೊಬ್ಬರಿ ತುರಿಯೋದು ಬರ್ತೈತೆ ನೋಡ್ರಿ, ಅದ್ರಾಗ ತುರ್ಕೋಬೇಕು. ತುರ್ಕೊಂಡು ಅದನ್ನ ಸ್ವಲ್ಪ ಈಗ ಪುಡಿ ಮಾಡಿ ಇಟ್ಕೊಂಡಿರ್ತಾವಲ್ರಿ, ಅದ್ರ ಜೊತೆಗೆ ಇನ್ನೊಂದು ಸುತ್ತು ಹಾಕೋಬೇಕ್ರಿ. ಅಂದ್ರೆ ಅದ್ರ ಜೊತೆಗೆ ಅದು ಮಿಕ್ಸ್ ಆಗ್ಬೇಕ್ರಿ. ಹಾಗಾಗಿ ಹಾಕ್ಕೊಂಡು ಏನು ಮಾಡ್ಬೇಕ್ರಿ, 1-2 ಸಲ ಸುತ್ಕೊಂಡು ಎಲ್ಲ ಒಂದು ಬೌಲ್ನಾಗ ಹಾಕ್ಕೊಂಡು ಪೂರ ಕಲಿಸ್ಕೋಬೇಕ್ರಿ. ಕಲಿಸ್ಕೊಂಡು ಏನು ಮಾಡ್ಬೇಕು, ಗೋಡಂಬಿ ದ್ರಾಕ್ಷಿ ಅವ್ರವ್ರ ಇಷ್ಟ ರೀ, ಹಾಕೋರು ಹಾಕ್ತಾರೆ. ಭಾಳ ಹಾಕಿದ್ರೆ ಅಷ್ಟು ರುಚಿ ಅನ್ಸಲ್ರಿ. ಎಲ್ಲಾದರೂ ಒಂದೊಂದು ಬಂದ್ರೆ ಚಲೋ ಅದು. ಗೋಡಂಬಿ ದ್ರಾಕ್ಷಿ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಬೇಕ್ರಿ, ಒಣ ಶುಂಠಿ ಪುಡಿ ಸ್ವಲ್ಪ ಹಾಕ್ಬೇಕು. ಹಾಕಿ ನೀಟಾಗಿ ಚೆನ್ನಾಗಿ ಕಲಿಸ್ಕೋಬೇಕ್ರಿ, ಅದು ಪೂರ ಹೊಂದ್ಕೋಬೇಕು. ಆಮೇಲೆ ಮೇಲೆ ಸ್ವಲ್ಪ ಹೂವು ಹಾಕ್ಬೇಕ್ರಿ. ಹೂವು ಹಾಕಿ ದೇವ್ರ ಹತ್ರ ರೆಡಿ ಮಾಡಿಬಿಟ್ರೆ ಬೇವು ಬೆಲ್ಲ ರೆಡಿ ಆಗ್ಬಿಡ್ತೈತೆ ನೋಡ್ರಿ. ನಮ್ಮ ಕಡೆ ನಾವು ಶಾವಿಗೆ ಇರ್ತಾವಲ್ರಿ, ಶಾವಿಗೆಕ್ಕೆ ಒಂದು ಸ್ವಲ್ಪ ಬೆಲ್ಲದಾಲ್ ಮಾಡ್ಕೊತೀವ್ರಿ. ಬೆಲ್ಲದಾಲ್ ಅಂದ್ರೆ ಸ್ವಲ್ಪ 1 ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕುದಿಸ್ಕೊತೇವ್ರಿ. ಭಾಳ ಕುದಿಸೋದಲ್ರಿ, ಬಿಸಿಯಾಗಿ ಅದು ನೀರು ಆಗ್ಬೇಕಷ್ಟೇ ರೀ. ಅದನ್ನ ಶಾವಿಗೆ ಹಾಕಿ ಅದ್ರ ಮೇಲೆ ಬೇವು ಹಾಕಿ ಅದ್ರ ಮೇಲೆ ಇದನ್ನ ಬೆಲ್ಲದಾಲ್ ಹಾಕ್ಕೊಂಡು ತಿಂತೇವ್ರಿ. ನೀವು ಯಾವ ಥರ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ. ಶಾವಿಗೆನ ಎಷ್ಟು ಬೇಕಷ್ಟ ಬಸಿ ಜ್ಯೋತಿ, ಮತ್ತು ನೋಡ್ಕೊಂಡು ಸಂಜೆ ಮುಂದೆ ಬಸ್ಕೊಂಡು ತಿನ್ನಕ್ಕೆ ಬರ್ತೈತೆ. ಅವು ಸುಮ್ಮನೆ ಆರಿದ್ರೆ ಚಲೋ ಆಗಂಗಿಲ್ಲ, ಬಿಸಿ ಮಾಡ್ಕೊಂಡ್ರಷ್ಟು ರುಚಿ ಅದು. ಅದನ್ನೇ ಕೇಳೋಣ ಅನ್ಕೊಂಡೆ ನೋಡ್ರಿ ಅತ್ಯಾರ. ಅನ್ನನೂ ಆಗೈತೆ, ಪಲ್ಯನೂ ಮಾಡೀನಿ. ಮುಳುಗಾಯಿ ಪಲ್ಯನ, ಇದು ಹೋಳ್ಗಾಯಿ ಕಡಲೆಕಾಳು ಅದನ್ನ ಹಾಕಿ ಬೇವೂ ಆಗೈತೆ. ಒಂದು ಸ್ವಲ್ಪ ದೇವ್ರ ಹತ್ರ ರೆಡಿ ಮಾಡಿಬಿಟ್ರೆ ಆಗೋಕತ್ತೆ. ಶಾವಿಗೆ ಎಷ್ಟು ಬಸಿಲಿ ಅಂತಂದ ಕೇಳೋಣ ಅಂತ ಕರೆದ್ನಿ. ನಾನು ನೆನಪಾರ್ಬಿಟ್ನಿ ನೋಡ್ರಿ. ಹೌದೇನು, ಶಾವಿಗೆ ಸ್ವಲ್ಪ ಬಸ್ಬಿಡವ, ಏನೋ ಊಟ ಟೈಮ್ ಏನೋ ಅಲ್ಲ. ಆಮೇಲೆ ಬೇಕಂದ್ರೆ ಊಟ ಮಾಡೋ ಹೊತ್ನಾಗ ಬಸ್ಕೊಳಕ್ಕೆ ಬರ್ತೈತೆ. ನೋಡೋಣ, ಇವರು ನಾಷ್ಟ ಏನಾದರೂ ಮಾಡ್ರಿ ಅಂತಾರೆ, ಏನು ಊಟನೂ ಮಾಡಿಬಿಡ್ತೀವಿ ಅಂತಾರೆ, ಏನೋ ಕೇಳೋಣ. ಗಂಡ್ಮಕ್ಳು ಊಟ ಮಾಡ್ತೇನೆ ಅಂತ ಅಂದ್ಬಿಟ್ರಿ ಅಂದ್ರೆ ಊಟಕ್ಕೆ ಮತ್ತು ಶಾವಿಗೆನ ಮಾಡಕ್ಕೆ ಬರ್ತೈತೆ. ಶಾವಿಗೆ ಉಂಡು ಬೇಕಂದ್ರೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಊಟ ಮಾಡ್ತಾರೆ. ಇವತ್ತು ಬೇಳೆ ನುಗ್ಗೆಕಾಯಿ ಸಾರೇ ಮಾಡ್ಬೇಕು. ನುಗ್ಗೆಕಾಯಿನ ತೊಗೊಂಬಂದೈತಲ್ಲ ನಿಮ್ಮ ಮಾವ, ಎಲ್ಲ ಹೆಚ್ಚಿ ತಯಾರು ಮಾಡಿ ಕೊಡ್ಲೇನ? ಬೇಡ ಬಿಡ್ರಿ ಐತಾರ. ಎಲ್ಲ ಇದನ್ನ ನುಗ್ಗೆಕಾಯಿ ಅದನ್ನ ಹೆಚ್ಕೊಂಡು ಇಟ್ಕೊಂಡೀನಿ. ಬೇಳೆ ಅದನ್ನ ಬೇಯಿಸಿಟ್ಟೀನಿ. ಒಗ್ಗರಣೆ ಕೊಟ್ಬಿಟ್ರೆ ನುಗ್ಗೆಕಾಯಿ ಒಂದು ಸ್ವಲ್ಪ ಸಪ್ರೇಟಾಗಿ ಬೇಯಿಸಿ ತೆಗೆದು ಬಿಡ್ತಾನೆ. ಇವ್ನು ಮಂಜುಗೆ ಒಂದು ಸ್ವಲ್ಪ ಎಣ್ಣೆ ಅದನ್ನ ಹಚ್ಚಿದ್ರಲ್ರಿ ಐತಾರ, ಸ್ನಾನಕ್ಕೆ ಹೋಗ್ಯಾನೇನ್ರಿ? ನೋಡವ, ನಾನ ಮಾಡಿಸ್ತೀನಿ ಬಾರೋ ಜಳಕನ ಅಂದ್ರೆ ಬೇಡ ನಾನ ಮಾಡ್ತೀನಿ ಅಂತ ಹೋಗ್ಯಾನ. ಹೊಸ ಅರ್ಬಿ ಅಲ್ಲೇ ಐತಿ, ಎಲ್ಲ ಹಾಕೊಂತಾನೆ ಬಿಡು. ಬೆಳಗ್ಗೆನ ತೆಗೆಸ್ಕೊಂಡು ಇಟ್ಕೊಂಡ್ರಿ ಐತಾರ. ಅಲ್ಲಿ ಒಳಗಿಟ್ಟಿದ್ನಿ ಬೀರು ಒಳಗೆ. ನನಗೆ ಹೊರಗಿಡು, ನಾನು ಜಳಕ ಮಾಡಿ ಹಾಕೊಂತಾನೆ. ನೀ ಅಲ್ಲಿ ಏನಾರು ಕೆಲಸ ಮಾಡ್ತಿರ್ತಿ, ನೀನು ಕರೆದ್ರೆ ಬರಂಗ ಇಲ್ಲ ಅಂತಂದನ್ನ ಬೆಳಗ್ಗೆನ ಅಲ್ಲೇ ಮಂಚದ ಮೇಲೆ ಇಟ್ಟು ಬಂದೀನಿ. ಆಯ್ತು ಬಿಡ, ಇದು ಒಂದಿಷ್ಟ ಆಗಲಿ ನೋಡ್ತಾನೆ ಅವನು. ಹುಡ್ದಾರ ಅದನ್ನ ಮಾಡ್ಕೊಡ್ತೀನಿ ಅವನಿಗೆ. ಮತ್ತು ಅದನ್ನ ಹಳೆದ ಹಾಕೊಂಡ್ಬಿಡ್ತಾನಂತ. ಹೊಸ ಹುಡ್ದಾರ ಅದನ್ನ ಮಾಡ್ಕೊಡ್ತಾನೆ. ಆಯ್ತು ಹೋಗ್ರಿ ಐತಾರ. ಯಾಕೋ ಬಾಯಿಲಿ ನೋಡು, ಡ್ರೆಸ್ ಚೆನ್ನಾಗೈತೆ. ಚೆನ್ನಾಗೈತೆ. ಸ್ವಲ್ಪ ಇದು ತಲೆಗೆಲ್ಲ ಎಣ್ಣೆ ಹೋಗೈತೆ ನೋಡು. ಶಾಂಪು ಹಾಕೊಂಡೆ ಏನು? ಶಾಂಪೂನ ಹಚ್ಕೊಂಡಿಲ್ಲ, ಹಚ್ಕೋಬೇಡ ಅಂತ ಶಾಂಪೂನ ಹಚ್ಕೊಂಡಿಲ್ಲ ನಾನು.
ಆಯ್ತಾಯ್ತು ಬಿಡು, ಅದಕ್ಕೆ ಕಳ್ತಿ. ಹೋಗು, ಉಡ್ದಾರ ಅದನ್ನ ಬಿಚ್ಚಿ ಇಲ್ಲ, ಬೇರೆದು ಅಜ್ಜಿ ಆಗ್ತೈತೆ ನೋಡು, ಹಾಕ್ಸ್ಕೊ. ಉಡ್ದಾರ ಆಗ್ಲನ್ನ ತೆಗಿ ಅಂತ ಅಜ್ಜಿ ತೆಗ್ದೀನಿ, ಇನ್ನೊಂದು ಹಾಕ್ಕೊಂತೀನಿ ತಗೋ. ನಾನು ಹಾಕೊಂಡು ಸ್ವಲ್ಪ ಆಟಾಡ್ತೀನಿ. ಇಲ್ಲೇ ಇರು ಮನೆ ಅಂತಲೇ, ಎಲ್ಲೂ ಹೋಗಕ್ಕೆ ಹೋಗ್ಬೇಡ. ಗುಂಡನ್ ಕರ್ಕೊಂಡು ಆಟ ಆಡ್ತಿರೋ, ಆಮೇಲೆ ಹೋಗಿ ಒಂದು 5 ಮನೆಗೆ ಬೇವದ್ದು ಕೊಟ್ಟು ಬರುವಂತಂತ. ಆಯ್ತಮ್ಮ, ಆಮೇಲೆ ಹೋಗ್ತೀನಿ ತಗೋ. ಆಯ್ತು, ಎಲ್ಲ ಆದಂಗಾಯ್ತು. ಇನ್ನೇನು ಸ್ವಲ್ಪ ಶಾವಿಗೆ ಒಂದು ಬಸ್ತು ದೇವ್ರಿಗೆ ಎಡೆ ಮಾಡಿಬಿಟ್ರೆ ಆಗೋಕತೆ. ನಮಸ್ಕಾರ ಸ್ನೇಹಿತರೆ. ಕತೆಗಳು ಮಾಡಲಿಕ್ಕೆ ಟೈಮೇ ಸಿಗ್ತಾ ಇಲ್ಲ ಸ್ನೇಹಿತರೆ, ಹಬ್ಬದ್ದು ಬ್ಯುಸಿ ಒಳಗೆ. ಮಕ್ಕಳು ಮರಿ ಇರ್ತಾವಲ್ರಿ, ಎಲ್ಲರ ಮನೆಗೂ ಒಂದೊಂಥರ ಕಷ್ಟ. ನಮ್ಮ ಮನೇಲೂ ಒಂದೊಂದು ಥರ, ಏನು ಮಾಡೋಕ್ಕಾಗಲ್ಲ. ನಮ್ಮ ಕಷ್ಟ ನಮಗೆ ಇರಲಿ. ಹಬ್ಬದಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ನೇಹಿತರೆ, ಹಾಗಾಗಿ ವಿಡಿಯೋ 2 ದಿವಸ ಮಾಡಲಿಲ್ಲ. ಎಲ್ಲರೂ ಮನೇಲಿ ಯಾವ ಥರ ಹಬ್ಬ ಮಾಡಿದ್ದೀರಾ, ಯಾವ ಥರ ನೀವು ಉಡ್ದಾರ ಈ ಥರ ಎಲ್ಲ ಹಬ್ಬದ ಹೊಸ ಯುಗಾದಿ ಹಬ್ಬದಲ್ಲಿ ನಾವೆಲ್ಲ ಬದಲಾಯಿಸ್ತೀವಿ. ಅಂದರೆ ಗಂಡು ಮಕ್ಕಳಿಗೆ ಉಡ್ದಾರ ಅದನ್ನು ತೆಗಿತೀವಿ ಸ್ನೇಹಿತರೆ. ಆಮೇಲೆ ಯುಗಾದಿ ಹಬ್ಬದಲ್ಲಿ ನಾವು ಬೆಳೆ ನುಗ್ಗಿಕಾಯಿ ಸಾರೇ ಮಾಡೋದು, ಬೇರೆ ಸಾರು ಮಾಡೋಂಗಿಲ್ಲ. ನಿಮ್ಮ ಕಡೆ ನೀವು ಯಾವ ಥರ ಮಾಡ್ತೀರಾ ಅಂತಂದು ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು.